ಫ್ರೆಂಡ್ ವಿಶ್ವನಾಥ್. ಏನಪ್ಪ ಶಶಾಂಕ, ಯಾವ ಕಡೆ ಹೊರಟಿರುವೆ? ಇಲ್ಲೇ ಬಸ್ ಸ್ಟ್ಯಾಂಡ್ ಹೋಗಿ ಬರ್ಬೇಕಂದಿದ್ದೆ. ಏನು ಮಿತ್ರ, 2 ದಿನಗಳಿಂದ ಸಿಕ್ಕೇ ಇಲ್ಲ. ನಾನು ಊರಿನಲ್ಲಿ ಇರಲಿಲ್ಲ ಮಿತ್ರ, ಮದುವೆ ಮುಗಿಸ್ಕೊಂಡು ಈಗ ತಾನೇ ಬರುತ್ತಿದ್ದೇವೆ. ನಮ್ಮ ಮನೆ ಕಡೆಗೆ ಏನಾದ್ರು ಹೋಗಿದ್ಯಾ? ಹೋಗ್ಲಿಕ್ಕೇನು, ನಿನ್ನೆ ಒಮ್ಮೆ ಹೋಗಿದ್ದೆ. ವಿಶ್ವಧರ ನಿನ್ನೆ ಅಥವಾ ಇಂಡಸ್ಟ್ರಿಯಲ್ಲಿ ಹುಬ್ಬಳ್ಳಿಯಿಂದ ಬರುತ್ತೇನೆ ಅಂತ ಹೇಳಿದ್ದ. ಬಂದಿದ್ದೇನಾದ್ರೂ ಗೊತ್ತಾಗಿದೆ ಶಶಾಂಕ್? ಗೊತ್ತಾಗುವುದೇನು, ನಿನ್ನೆನೆ ಆತ ಬಂದಿದ್ದಾನೆ. ನಾನು ವಿಶ್ವಧರ್ನನ್ನು ಮಾತನಾಡಿಸೇ ಬಂದಿದ್ದೇನೆ ಎಂದರೂ ತಪ್ಪಿಲ್ಲ. ಆತ ಕೂಡ ಬಂದವನೇ, ಅದ್ಭುತ ಕಾರ್ಯವನ್ನು ನಡೆಸುವ ಅಥವಾ ನಡೆಸಿದ ಪ್ರಯತ್ನದಲ್ಲಿಯೂ ಇದ್ದಾನೆ. ಏನು ಬಾಳ ಸುತ್ತಿ ಬಳಸಿ ಮಾತನಾಡುತ್ತಿರುವೆಲ್ಲ, ವಿಷಯವೇನು? ವಿಷಯವೇನೋ ಗಹನವಾದುದೇ ಇದೆ. ಆದರೆ ಆತ ಮಾಡುತ್ತಿರುವ ಕಾರ್ಯಕ್ಕೆ ನಾನು ಅಡ್ಡ ಬಂದನಂತ ನನ್ನ ಮೇಲೂ ಕೋಪಿಸಿಕೊಂಡಿದ್ದಾನೆ. ಇರಲಿ, ಅದೆಲ್ಲ ನಾನೇಕೆ ಹೇಳಲಿ. ತುಂಬಾ ವಿಚಿತ್ರ ರೀತಿಯಲ್ಲಿ ಮಾತನಾಡುತ್ತಿರುವೆ. ನಡೆದ ಸಂಗತಿ ಏನೆಂದು ತಿಳಿಸು. ಯಾಕೆ ಸಂಕೋಚವೇ? ಬೇಡ ಮಿತ್ರ, ನನ್ನ ಕಣ್ಣಿಗೆ ಕಂಡಿದ್ದನ್ನು ನಿನಗೆ ಹೇಳಿದರೆ ನಿನ್ನ ಬಾಳಿಗೆ ಮಣ್ಣು ಹಾಕಿದಂತಾಗುತ್ತದೆ. ಅದು ನನಗೂ ಕೆಳಕಣಿಸುತ್ತದೆ. ಹೇಳದಿದ್ದರೂ ನಿನ್ನ ಬಾಳು ಮಣ್ಣುಗೂಡುತ್ತದೆ. ಒಟ್ಟಿನಲ್ಲಿ ಅಡ್ಡ ಕತ್ತರಿಯಲ್ಲಿ ಸಿಕ್ಕ ಅಡಿಕೆಯಂತಾಗಿದೆ ನನ್ನ ಸ್ಥಿತಿ. ಮಿತ್ರ, ನೀನು ಬಹಳ ನೊಂದುಕೊಳ್ಳುತ್ತಿರುವೆ. ಹೇಳದೆ ನನ್ನ ಸಂಸಾರ ಹಾಳಾಗೋದಕ್ಕಿಂತ ತಿಳಿದು ಹಾಳಾಗುವುದು ಉತ್ತಮ. ಅದಕ್ಕಾಗಿ ತಿಳಿಸಿಬಿಡು. ಹೌದು ಶಶಾಂಕ್, ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೂರ ಪಡಬೇಡ. ನೀನೇನು ಪರಿಚಯವನಲ್ಲ, ನಮ್ಮ ಹಿತಚಿಂತಕನು ಕೂಡ ಆಗಿರುವೆ. ವಿಶ್ವದಿಂದ ಆದಂತ ಅಪಕೃತ್ಯ ಯಾವುದು ಹೇಳೋ? ನೋಡಿ ರಾಯರೇ, ನಾನು ನಿನ್ನೆ ನಿಮ್ಮ ಮನೆಗೆ ಹೋಗಿದ್ದೆ. ವಿಶ್ವನಾಥನ ರೂಮಿನಲ್ಲಿ ಕಿಲಕಿಲ ಸದ್ದು, ಚಿಕ್ಕದಾಗಿ ಗಂಡಸಿನ ಧ್ವನಿ. ವಿಶ್ವನಾಥಿನ ಧ್ವನಿ ಅಲ್ಲವೆಂತ ಖಚಿತಪಡಿಸಿಕೊಂಡ ನಾನು ನೋಡಿದರೆ ವಿಶ್ವಧರ್ನ ತೋಳಿನಲ್ಲಿ ಸುಮ್ಲಾಕ್ಷಿ. ಏನು ನುಡಿಯುತ್ತಿರುವೆ? ನನ್ನ ಮಗನ ಮೇಲೆ ಎತ್ತ ಅಪವಾದ ವರ್ಷವೆಯಾ? ನಮ್ಮವನಂತೆ ಬಿಟ್ಟಿರುವೆ. ಇನ್ಯಾರಾದ್ರೂ ಈ ಮಾತನ್ನಾಡಿದರೆ ಅವರ ಬಾಯಲ್ಲಿರುವ ಅಂತ ನುಡಿಯುತ್ತಿರಲಿಲ್ಲ. ನನ್ನ ಮಗನ ಮೇಲೆ ಅಂತ ಅಪವಾದ ವರ್ಷವೆಯಾ? ಹೊರಡು ನನ್ನ ಎದುರಿನಿಂದ. ಹೊರಡುವೆ ರಾಯರೇ, ಆದರೆ ನಾನು ಅನುಮಾನಿಸುತ್ತಲೇ ಕಂಡ ದೃಶ್ಯವನ್ನು ನಿಮಗೆ ಹೇಳಿದ್ದೇನೆ. ನೀವು ನನ್ನ ಬೈದರೂ ಸರಿ, ಹೊಡೆದರೂ ಸರಿ, ಅದರಿಂದ ಎಳ್ಳನಿತ್ತು ಬೇಸರವಿಲ್ಲ. ಒಟ್ಟಿನಲ್ಲಿ ನನ್ನ ಆತ್ಮೀಯ ಮಿತ್ರನ ಸಂಸಾರ ಮಣ್ಣುಗೂಡವ ಅಂತ ಹೇಳಿದನಷ್ಟೇ. ನನ್ನ ತಮ್ಮ ಇಂಥ ಹೀನ ಕೆಲಸಕ್ಕೆ ಇಳಿದಿಲ್ಲಾರ. ಅಲ್ಲದೆ ಸುಮಲಳ ಶೀಲದ ಬಗ್ಗೆ ಸಂಶಯ ಪಡುವುದು ಕಷ್ಟವೇ ಸರಿ. ಆದರೆ ಹೇಳುತ್ತಿರುವ ವ್ಯಕ್ತಿ ನನ್ನ ಆತ್ಮೀಯ ಮಿತ್ರ. ಒಟ್ಟಿನಲ್ಲಿ ಅಡಕತ್ತಿನಲ್ಲಿ ಸಿಕ್ಕ ಅಡಕೆ ನಾನಾದೆ. ಮಿತ್ರ, ನಾನೇಕೆ ಹುಸಿ ನುಡಿಯಲಿ? ಸುಳ್ಳು ಹೇಳುವುದರಿಂದ ನನಗೆ ಬರುವ ಲಾಭವಾದರೇನು? ಅದೋ ಅಲ್ಲದೆ ಸತ್ಯಾಸತ್ಯತೆಯನ್ನು ನೀವು ಪರೀಕ್ಷಿಸಿಕೊಳ್ಳಬಹುದಲ್ಲ. ಶಶಾಂಕ್, ನೀನು ಸುಳ್ಳು ಹೇಳುವುದರಿಂದ ನಾನು ನಂಬಲು ಸಾಧ್ಯವಿಲ್ಲ. ಪ್ರತ್ಯಕ್ಷ ಕಾಣಿಸಿಕೊಡುವುದು ನಿನ್ನ ಹೊಣೆಗಾರಿಕೆ. ಸುಳ್ಳಾಡಿದ್ದಾದರೆ ಮಗನೇ ನಿನ್ನ ರಾಯರೇ, ಸ್ವಲ್ಪ ಶಾಂತವಾಗಿದೆ. ನಿಮಗೆ ಪ್ರತ್ಯಕ್ಷ ಕಾಣಲು ಜೀವಂತ ಫೋಟೋ ತಂದಿದ್ದೇನೆ. ಅಚಾನಕವಾಗಿ ಕ್ಯಾಮ್ರಾ ವೈದ್ಯರಿಂದ ಫೋಟೋ ಹೊಡೆದುಕೊಂಡು ಬಂದಿರುವೆ ನೋಡಿ. ಅಯ್ಯೋ, ಘಾತವಾಯಿತು, ಘಾತವಾಯಿತು. ವಿಶ್ವನಾಥ ನಮ್ಮ ಮನೆ ಮರ್ಯಾದೆ ಬಾಲ್ಯಪ್ಪ ಆಯಿತು. ನೋಡಪ್ಪ ಈ ಕಾಮದ ಫೋಟೋವನ್ನು. ವಿಶ್ವಧರ ಯಾರಿನ ಸುಮಲಾಕ್ಷಿ ಮೊದಲ ಮನೆಗೆ ಹೋಗೋಣ. ನಡೆಯಪ್ಪ ಹೋಗೋಣ. ಆದರೆ ಇವನ ಮಾತಿಗೆ ಬದಲಾಗುವುದು ಬೇಡ. ಮನೆಯಲ್ಲಿ ಹೋಗಿ ವಿಚಾರಿಸೋಣ. ಅಲ್ಲಿವರೆಗೆ ನೀನು ಶಾಂತನಾಗಿರೋ.
ಶ್ರೀಧರನ ಸಂಸಾರ ಬೀದಿ ಪಾಲಾಗಲು ಸೇಡಿನ ಮೊದಲ ಕಿಡಿಯನ್ನು ಸಿಡಿಸಲಿವೆ. ಸುಮಲಳ ಮತ್ತಳಕ್ಕಾಗಿ ನನ್ನ ಕಾಮದ ಕಣ್ಣಿನ ಜ್ವಾಲಾಗ್ನಿಯನ್ನು ಈಗ ಪ್ರಜ್ವಲಿಸಲಿವೆ. ಇದರಿಂದ ಸುಟ್ಟು ಬೀದಿ ಸೇರಿದ ಸುಮಲ ಒಂದು ದಿನ ನನ್ನ ಬಾವು ಬಂಧನ ಸೇರಲೇಬೇಕು. ವಿಶ್ವಧರ, ನಿನ್ನ ಮೆಡಿಕಲ್ ಓದನ್ನು ರೆಡಿಮೇಡ್ ಬಟ್ಟೆಯಿಂದ ಸುತ್ತಿ ರಾಡಿಯಾದ ಕೊಚ್ಚೆತ್ತರಿಸಿದಳು ಮೂರ್ಖ. ಮಲಗಿದ ಸ್ವಲ್ಪ ಎತ್ತು ಎಚ್ಚರಗೊಂಡು ಹೆಡೆ ಬಿಚ್ಚಿ ತನ್ನನ್ನು ತುಳಿದವರ ರಕ್ತಕ್ಕಾಗಿ ಕಾತರಿಸುತ್ತಿದೆ. ಅದರಂತೆ ಸಮಯ ಸಾಧಿಸಿ ಒಬ್ಬೊಬ್ಬರ ಆಯುಷ್ಯದ ಬೇರನ್ನು ಸುಟ್ಟುಗಯಲು ಸಿದ್ಧವಾಗಿ ಕುಳಿತಿದೆ ಈ ಘಟ ಸರ್ಪ. ಮುರುಘಾ